ಆರಂಭದಲ್ಲಿ ನಮ್ಮ ಬೆಳೆಯಲ್ಲಿ ಈ ಬಿರುಕು ಬಿಡುವ ಸಮಸ್ಯೆ ತುಂಬಾ ಇತ್ತು. ಅದಕ್ಕಾಗಿ ನಾವು APKS ಆರ್ಗಾನಿಕ್ಸ್ ಅವರನ್ನ ಪರಿಹಾರಕ್ಕಾಗಿ ಕೇಳಿದ್ವಿ. ಅವರು ನಮಗೆ ಅಭಿಮಾನ್ ಅನ್ನೋ ಉತ್ಪನ್ನವನ್ನ ಶಿಫಾರಸು ಮಾಡಿದರು. ಮೊದಲನೇ ಬಾರಿ ಅವರು ಪ್ರತಿ ಎಕರೆಗೆ 4 ಲೀಟರ್ ನೀಡಲು ಹೇಳಿದರು. ನಾವು ಅದನ್ನ ಬಳಸಿದ್ವಿ. ಅದರ ನಂತರ ರೋಗವು ಸ್ವಲ್ಪ ನಿಯಂತ್ರಣಕ್ಕೆ ಬಂತು. ಮತ್ತೆ ಎರಡನೇ ಬಾರಿ ಅವರು ಓರ್ಬಿಕ್ಸ್ ಔಷಧಿಯನ್ನು ಬಳಸಲು ಹೇಳಿದರು. ನಾವದನ್ನು ಕೊಟ್ಟಿದ್ದೇವೆ. ಈಗ ನಮಗೆ ಬೆಳೆ ಬೆಳವಣಿಗೆ ತುಂಬಾ ಉತ್ತಮವಾಗಿದೆ. ಶುರುವಿನಲ್ಲಿ ನಾವು ಈ ಔಷಧಿಗಳನ್ನ ಒಮ್ಮೆ ಮಾತ್ರ ಕೊಟ್ಟಿದ್ವಿ. ಆದ್ರೆ ಈಗ ಇದನ್ನೆಲ್ಲ 3 ಬಾರಿ ಕೊಡ್ತಾ ಇದ್ದೇವೆ. ಈಗ ನಮಗೆ ಒಳ್ಳೆಯ ಫಲಿತಾಂಶ ಸಿಕ್ಕಿದೆ. ಧನ್ಯವಾದಗಳು. ನಮಸ್ಕಾರ, ನನ್ನ ಹೆಸರು ಆಗಸ್ಟೀನ್. ನಾವು ತೂತುಕುಡಿ ಜಿಲ್ಲೆಯ ಸಾಯರ್ಪುರಂ ಬಳಿಯ ಕುಮಾರಪುರಂ ಪ್ರದೇಶದಲ್ಲಿ ಬಾಳೆ ಬೆಳೆಸುತ್ತಿದ್ದೇವೆ. ನಾವು ಒಂದು ಬದಿಯಲ್ಲಿ 80 ಸೆಂಟ್ಸ್ ಮತ್ತು ಇನ್ನೊಂದು ಬದಿಯಲ್ಲಿ 1 ಎಕರೆಯಲ್ಲಿ ಬಾಳೆ ನೆಟ್ಟಿದ್ದೇವೆ. 80 ಸೆಂಟ್ಸ್ನಲ್ಲಿ ಸುಮಾರು 700 ಬಾಳೆ ಸಸಿಗಳು ಮತ್ತು 1 ಎಕರೆಯಲ್ಲಿ ಸುಮಾರು 1000 ಬಾಳೆ ಸಸಿಗಳು. 700 ಮರಗಳಲ್ಲಿ ಕರ್ಪೂರವಲ್ಲಿ ವಿಧ ಮತ್ತು 1000 ಸಸಿಗಳು ನಾಡು ಬಾಳೆ ವಿಧವಿದೆ. ಆರಂಭದಲ್ಲಿ ನಮಗೆ ಬ್ಲಾಸ್ಟಿಂಗ್ನಂತಹ ಸಮಸ್ಯೆಗಳಿದ್ದವು. ಆದ್ದರಿಂದ ನಾವು APKS ಆರ್ಗಾನಿಕ್ಸ್ ಅನ್ನು ಪರಿಹಾರಕ್ಕಾಗಿ ಕೇಳಿದೆವು. ಅವರು ಅಭಿಮಾನ್ ಎಂಬ ಉತ್ಪನ್ನವನ್ನು ಶಿಫಾರಸು ಮಾಡಿದರು. ಮೊದಲ ಬಾರಿಗೆ ಪ್ರತಿ ಎಕರೆಗೆ ಪ್ರತಿ ಬದಿಗೆ 4 ಲೀಟರ್ ಹಾಕಲು ಅವರು ನಮಗೆ ಹೇಳಿದರು. ನಾವು ಅದನ್ನು ಬಳಸಿದ್ದೇವೆ. ಅದರ ನಂತರ ರೋಗವು ಸ್ವಲ್ಪ ನಿಯಂತ್ರಣಕ್ಕೆ ಬಂದಿತು. ನಂತರ ಎರಡನೇ ಬಾರಿ ಅವರು ಓರ್ಬಿಕ್ಸ್ ಔಷಧವನ್ನು ಬಳಸಲು ಹೇಳಿದರು. ನಾವು ಅದನ್ನು ಹಾಕಿದ್ದೇವೆ. ಈಗ ನಾವು ಸ್ವಲ್ಪ ಉತ್ತಮ ಬೆಳವಣಿಗೆಯನ್ನು ಸಾಧಿಸಿದ್ದೇವೆ. ಈಗ ಎಲೆಗಳು ಚಿಗುರುವ ಋತುವಿನಲ್ಲಿ ನಾವು ಮತ್ತೆ ಅವರನ್ನು ಔಷಧದ ಬಗ್ಗೆ ಕೇಳಿದೆವು. ಅವರು ಮತ್ತೆ ಅಭಿಮಾನ್ ಅನ್ನು ಬಳಸಲು ಹೇಳಿದರು. ನಾವು ಕರ್ಪೂರವಲ್ಲಿ ವಿಧಕ್ಕೆ 8 ಲೀಟರ್ ಮತ್ತು ನಾಡು ಬಾಳೆ ವಿಧಕ್ಕೆ 10 ಲೀಟರ್ ಟ್ರಿಪ್ ವಿಧಾನದಲ್ಲಿ ಹಾಕಿದ್ದೇವೆ. ಆರಂಭದಲ್ಲಿ ನಾವು ಔಷಧಗಳನ್ನು ಬೇಸ್ನಲ್ಲಿ ಹಾಕಿದ್ದೇವೆ. ಈಗ ನಾವು ಎಲ್ಲವನ್ನೂ ಟ್ರಿಪ್ ವಿಧಾನದಲ್ಲಿ ಅನ್ವಯಿಸುತ್ತಿದ್ದೇವೆ. ಇದರಿಂದಾಗಿ ಬಾಳೆ ಗಿಡಗಳು ಚೆನ್ನಾಗಿ ಬೆಳೆಯುತ್ತಿವೆ. ಈ ಬಾಳೆಹಣ್ಣಿನಲ್ಲಿ ಈ ರೀತಿಯ ಬ್ಲಾಸ್ಟಿಂಗ್ ಸಂಭವಿಸಿದಾಗ ಅದು ಕೆಳಗಿನಿಂದ ಪ್ರಾರಂಭವಾಗುತ್ತದೆ. ಮೊದಲನೆಯದಾಗಿ ಮರದ ಬೆಳವಣಿಗೆ ನಿಧಾನವಾಗುತ್ತದೆ ಮತ್ತು ಸಸ್ಯವು ಕೆಳಗೆ ಬಾಗುತ್ತದೆ. ನಂತರ ಸ್ಫೋಟ ಹೆಚ್ಚಾದರೆ ತಿರುಳು ಇರಬೇಕಾದ ಮೇಲ್ಭಾಗದಲ್ಲಿ ಗೀರು ಉಂಟಾಗುತ್ತದೆ ಮತ್ತು ತಿರುಳು ಆ ಸ್ಥಳದಿಂದ ಹೊರಗೆ ತಳ್ಳಲ್ಪಡುತ್ತದೆ. ಇದರಿಂದಾಗಿ ಸಂಪೂರ್ಣ ಬಾಳೆಹಣ್ಣು ಸ್ಫೋಟದಿಂದ ಹಾನಿಗೊಳಗಾಗುತ್ತದೆ ಮತ್ತು ವ್ಯರ್ಥವಾಗುತ್ತದೆ. ಸ್ಫೋಟದ ಸಮಸ್ಯೆಗೆ ಅದು ಮುಖ್ಯ ಕಾರಣವಾಗಿದೆ. ಆದರೆ ಈಗ ಈ APKS ಉತ್ಪನ್ನಗಳನ್ನು ಬಳಸಿದ ನಂತರ ಆ ಸ್ಫೋಟದ ಸಮಸ್ಯೆ ಉದ್ಭವಿಸುವುದಿಲ್ಲ.